Dear students, welcome to LMS Karnataka video series. This is 5th session of Bangalore North University Management Principles and Applications subject for first BCom first semester students. In this session, let us discuss about a concept: is management a science? ನಿರ್ವಹಣೆ ವಿಜ್ಞಾನವೇ? ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. Myself, Narsappa PR, working as an assistant professor at GFGC and PG Center, Chintamani. Is management science? ನಿರ್ವಹಣೆ ಒಂದು ವಿಜ್ಞಾನವೇ? ಈ ಚಿತ್ರಗಳನ್ನು ಗಮನಿಸ್ತಾ ಇದ್ದೀನಿ ನೀವು. ಇದನ್ನು ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಅಂದ್ರೆ ಸೈನ್ಸ್ ಅನ್ನೋದು ಏನು ಅಂತ ತಿಳಿಸ್ತಕ್ಕಂಥ ಚಿತ್ರಗಳಿವೆ. ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂತ ನಾವೇನು ಮಾಡಬೇಕು? ಇನ್ ಆರ್ಡರ್ ಟು ಆನ್ಸರ್ ದಿಸ್ ಕ್ವಶನ್, ಈಸ್ ಮ್ಯಾನೇಜ್ಮೆಂಟ್ ಎ ಸೈನ್ಸ್, ವಿ ಹ್ಯಾವ್ ಟು ಕಂಪೇರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈನ್ಸ್ ವಿತ್ ದ ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದ್ರೆ ನಿರ್ವಹಣೆಯ ಗುಣಗಳನ್ನ ವಿಜ್ಞಾನದ ಗುಣಗಳ ಜೊತೆ ನಾವು ಕಂಪೇರ್ ಮಾಡಬೇಕಾಗುತ್ತೆ. ದಿಸ್ ಕ್ಯಾನ್ ಹೆಲ್ಪ್ ಅಸ್ ಟು ನೋ ವೆದರ್ ದ ಮ್ಯಾನೇಜ್ಮೆಂಟ್ ಕ್ವಾಲಿಫೈಸ್ ಎಸ್ ಸೈನ್ಸ್ ಆರ್ ನಾಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈನ್ಸ್ ಅನ್ನು ನಾವು ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡಿದಾಗ ಮ್ಯಾನೇಜ್ಮೆಂಟ್ ಅನ್ನೋದು ಸೈನ್ಸಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ ನಮಗೆ. ಲೆಟ್ ಅಸ್ ಲುಕ್ ಇನ್ ಟು ವಾಟ್ ಈಸ್ ಸೈನ್ಸ್. ಹಾಗಾದ್ರೆ ಸೈನ್ಸ್ ಅಂದ್ರೆ ಏನು ಅಂತ ತಿಳ್ಕೋಣ ಈಗ ನಾವು. ಫಸ್ಟ್, ಸೈನ್ಸ್ ಮೀನ್ಸ್ ಎ ಸಿಸ್ಟಮ್ಯಾಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್ acquired by mankind through observation and experimentation based on certain principles capable of general application. ಇಲ್ಲಿ ಒಂದು ಚಿತ್ರ ನೋಡ್ತಾ ಇದ್ದೀರಿ, ಅಲ್ಲೇನ್ ಮಾಡ್ತಿದ್ದಾರೆ? ಸೈನ್ಸ್ ಆಕ್ಟಿವಿಟಿ, ವಿಜ್ಞಾನದ ಚಟುವಟಿಕೆ ನಡೀತಿದೆ ಅಂತ ಹೇಳಬಹುದು ನಾವು. ಏನ್ ಸೈನ್ಸ್ ಅಂದ್ರೆ? ವಿಜ್ಞಾನ ಅಂತಂದ್ರೆ ಸೈನ್ಸ್ ಮೀನ್ಸ್ ಇಟ್ ಈಸ್ ಅ ಸಿಸ್ಟಮ್ಯಾಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್ ವಿಚ್ ಕ್ಯಾನ್ ಬಿ ಅಕ್ವೈರ್ಡ್ ಬೈ ಎನಿ ಹ್ಯೂಮನ್ ಬೀಯಿಂಗ್ ಬೈ ಹ್ಯಾವಿಂಗ್ ಥರೋ ಅಬ್ಸರ್ವೇಷನ್ and experimentation based on certain principles which are general in application. ಇಲ್ಲಿ ವಿಜ್ಞಾನ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಇನ್ನೊಂದು ಚಟುವಟಿಕೆ ಚಿತ್ರ ಅಂತ ತೋರಿಸ್ತಿದ್ದೀನಿ. ಇವೆರಡು ಚಿತ್ರಗಳು ನೋಡಿದ್ರೆ ನಮ್ಗೆ ವಿಜ್ಞಾನದ ಚಟುವಟಿಕೆ ಗೊತ್ತಾಗುತ್ತೆ. ಏನು ವಿಜ್ಞಾನ ಅಂದ್ರೆ ಸಾಮಾನ್ಯ ಬಳಕೆಗೆ ಸಮರ್ಥವಾಗಿರುವ ಕೆಲವು ತತ್ವಗಳ ಆಧಾರದ ಮೇಲೆ ವೀಕ್ಷಣೆ ಮತ್ತು ಪ್ರಯೋಗದ ಮೂಲಕ ಮಾನವ ಕುಲವು ಸ್ವಾಧೀನಪಡಿಸಿಕೊಂಡಿರುವ ವ್ಯವಸ್ಥಿತ ಜ್ಞಾನವಾಗಿದೆ. ಸಿಸ್ಟಮ್ಯಾಟೈಸ್ಡ್ ಬಾಡಿ ಅಂತ ಹೇಳಿದೆ ನಾನು. ವ್ಯವಸ್ಥಿತ ಜ್ಞಾನ ಅದು ಹೆಂಗ್ ಬಂತು? ಕೆಲವೊಂದು ತತ್ವಗಳ ಆಧಾರದ ಮೇಲೆ ಇರತಕ್ಕಂಥದ್ದು, ಅದನ್ನ ನಾವು ಅಬ್ಸರ್ವೇಷನ್, ವೀಕ್ಷಣೆ ಮಾಡಬೇಕು, ಮತ್ತೆ ಪ್ರಯೋಗ ಮಾಡ್ತಿರ್ಬೇಕು, ಎಕ್ಸ್ಪರಿಮೆಂಟೇಷನ್. ಆಗ ಬರ್ತಕ್ಕಂಥ ಜ್ಞಾನವನ್ನು ವಿ ಕ್ಯಾನ್ ಕಾಲ್ ಇಟ್ ಎಸ್ ಸೈನ್ಸ್. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈನ್ಸ್? ವಿಜ್ಞಾನದ ಗುಣಲಕ್ಷಣಗಳನ್ನು ನೋಡ್ತಾ ಹೋಗೋಣ ನಾವು. ಮೊದಲನೇದು, ಇಟ್ ಹ್ಯಾಸ್ ಎ ಸಿಸ್ಟಮ್ಯಾಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್. ಅಲ್ಲಿ ಒಂದು ವ್ಯವಸ್ಥಿತವಾದಂಥ ಜ್ಞಾನ ಇರುತ್ತೆ. ಮೀನಿಂಗ್ ಅಲ್ಲಿ ನೋಡಿ ವೀಕ್ ತಾನೆ. ಅಂಡ್ ಇಟ್ ಎಸ್ಟಾಬ್ಲಿಷಸ್ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಸೈನ್ಸ್ ಆಲ್ವೇಸ್ ಪ್ರೊವೈಡ್ಸ್ ಎ ರಿಲೇಶನ್ಶಿಪ್ ವೇರ್ ವಾಟ್ ಈಸ್ ದ ಕಾಸ್, ರೀಸನ್, ಅಂಡ್ ವಾಟ್ ಈಸ್ ದ ಎಫೆಕ್ಟ್ ಆಫ್ಟರ್ ಇಟ್ಸ್ ಎಕ್ಸ್ಪರಿಮೆಂಟೇಷನ್ ತಿಳಿಸುತ್ತೆ. ನೋಡಿ, ಇಲ್ಲೊಂದು ಚಿತ್ರನ ತೋರಿಸ್ತಿದ್ದೀನಿ ನಾನು. ಇಲ್ಲಿ ಐರನ್ ಅನ್ನು ನಾವು ಹೀಟ್ ಮಾಡ್ತಾ ಇದ್ದೀವಿ. ಹೀಟ್ ಮಾಡಿದ್ರೆ ಏನಾಗುತ್ತೆ? ವಿ ನೋ ದಟ್ ವೆನ್ ಮೆಟಲ್ಸ್ ಆರ್ ಹೀಟೆಡ್ ದೇ ಆರ್ ಎಕ್ಸ್ಪ್ಯಾಂಡೆಡ್. ಮೆಟಲ್ಸ್ ಅನ್ನ, ಒಂದು ಐರನ್ ಅನ್ನು ತೋರಿಸ್ತಿದ್ದೀನಿ, ಒಂದು ಮೆಟಲ್ ಅನ್ನ ನಾವು ಹೀಟ್ ಮಾಡಿದ್ರೆ, ಕಾಯಿಸಿದಾಗ ಏನಾಗುತ್ತೆ? ಅದು ಉಬ್ಬುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ದ ಕಾಸ್ ಈಸ್ ಹೀಟಿಂಗ್. ಬಿಸಿ ಮಾಡ್ತಕ್ಕಂಥದ್ದು ಒಂದು ಕಾಸ್ ಆದ್ರೆ ರಿಸಲ್ಟ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ನೋಡ್ತಾ ಇದ್ದೀವಿ, ಈ ಒಂದು ಚೆಂಡು ಇದರಲ್ಲಿ ಸೇರಲ್ಲ, ಬಟ್ ಈ ರಿಂಗ್ ಅನ್ನ ನಾವಿಲ್ಲಿ ಚೆನ್ನಾಗಿ ಕಾಯಿಸಿದಾಗ ಈ ಚೆಂಡು ಇದರಲ್ಲಿ ಸೇರುತ್ತೆ. ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈನ್ಸ್. Go to second one. It is developed through continuous observation and experimentation. Meaning ಅಲ್ಲಿ ನೋಡಿದ್ವಿ ನಾವು ಈಗ ತಾನೆ. ನಿರಂತರ ವೀಕ್ಷಣೆ ಅಥವಾ ಪ್ರಯೋಗ ಅಥವಾ ಸಂಶೋಧನೆಯ ಮೂಲಕ ಅಭಿವೃದ್ಧಿಪಡಿಸಿರಬೇಕಾಗಿರುತ್ತೆ. ಅದನ್ನ ಸೈನ್ಸ್ ಅಂತ ಕರಿತೀವಿ ನಾವು. ಇಲ್ಲೊಂದು ಚಿತ್ರನ ಗಮನಿಸಿ ನೀವು.
ಒಂದು ಟೆಲಿಸ್ಕೋಪನ್ನು ತಗೊಂಡು ಗಮನಿಸ್ತಾ ಇದ್ದಾರೆ, ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪರಿಮೆಂಟ್ ಮಾಡೋದ್ರಿಂದ ಖಗೋಳಶಾಸ್ತ್ರವನ್ನು ಸ್ಟಡಿ ಮಾಡಿ, ಅಬ್ಸರ್ವ್ ಮಾಡಿ, ಎಕ್ಸ್ಪರಿಮೆಂಟ್ ಮಾಡಿ, ದ ಪ್ರಿನ್ಸಿಪಲ್ ದಟ್ ದ ಅರ್ತ್ ಗೋಸ್ ಅರೌಂಡ್ ದ ಸನ್ ಹ್ಯಾಸ್ ಬೀನ್ ಸೈಂಟಿಫಿಕಲಿ ಪ್ರೂವ್ಡ್. ನಾವು ಈ ಸೂರ್ಯನ ಸುತ್ತಲೂ ಭೂಮಿ ಸುತ್ತಾ ಇದೆ ಅನ್ನೋದನ್ನ ಗಮನಿಸಿ, ಸ್ಟಡಿ ಮಾಡಿ, ಅಬ್ಸರ್ವ್ ಮಾಡಿ, ಎಕ್ಸ್ಪರಿಮೆಂಟೇಷನ್ ಮಾಡಿ ವಿಜ್ಞಾನಿಗಳು ನಮಗೆ ಕೊಟ್ಟಿದ್ದಾರೆ. ಸೈನ್ಸ್ನ ಇನ್ನೊಂದು ಲಕ್ಷಣ. ಗೋ ಟು ನೆಕ್ಸ್ಟ್ ಒನ್. ದ ಥರ್ಡ್ ಒನ್ ಈಸ್ ಯೂನಿವರ್ಸಲಿ ಅಪ್ಲಿಕೇಬಲ್ ಪ್ರಿನ್ಸಿಪಲ್ಸ್ ಇರಬೇಕು. ವಿಜ್ಞಾನ ಅಂತಂದ್ರೆ ಸಾರ್ವತ್ರಿಕವಾಗಿ ಅಪ್ಲೈ ಮಾಡ್ತಕ್ಕಂಥ ತತ್ವಗಳಿದಾವೆ. ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನಾವು ಗಮನಿಸಿದ್ರೆ ಐಸಾಕ್ ನ್ಯೂಟನ್ ಬಗ್ಗೆ ನಾನು ಹೇಳಕ್ ಹೊರಟಿದ್ದೀನಿ. ನಾನು ಸೈನ್ಸ್ ಬಗ್ಗೆ ಹೇಳೋದಕ್ಕೆ ಹೋದಾಗ ನ್ಯೂಟನ್ ಅಂಡರ್ನೀತ್ ಎ ಟ್ರೀ, ಅಂದ್ರೆ ನ್ಯೂಟನ್ ಮರದ ಕೆಳಗಡೆ ಕೂತಿದ್ದ. ಸೆಡ್, ಐ ಥಿಂಕ್ ದಟ್ ಗ್ರಾವಿಟಿ ಮೇಕ್ಸ್ ದ ಮೂನ್ ಗೋ ರೌಂಡ್ ಅಂಡ್ ರೌಂಡ್. ಚಂದ್ರ ಸುತ್ತಲೂ ಸುತ್ತೋದಕ್ಕೆ ಗ್ರಾವಿಟಿ, ಗುರುತ್ವಾಕರ್ಷಣ ಬಲ ಕಾರಣ ಅಂತ ಹೇಳ್ದ. ಹಾಗೇನೆ ಪುಲ್ಸ್ ಸ್ವೀಟ್ ಆಪಲ್ಸ್ ಟು ದ ಗ್ರೌಂಡ್, ಮೇಲಿಂದ ಕೆಳಗಡೆ ಆಪಲ್ ಬೀಳ್ತಾ ಇವೆ, ಅದಕ್ಕೆ ಕಾರಣ ಗ್ರಾವಿಟಿ ಅಂತ ಹೇಳಿದ್ರು. ಈ ಗ್ರಾವಿಟೇಷನ್ ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಯೂನಿವರ್ಸಲಿ ಅಪ್ಲಿಕೇಬಲ್ ಪ್ರಿನ್ಸಿಪಲ್. ಇದು ಸೈನ್ಸ್ನ ಲಕ್ಷಣ. ಇನ್ನೊಂದು ಲಕ್ಷಣ, scientific principles represent basic truth about particular field of inquiry. These principles may be applied in all situations at all time in all places. ಎಲ್ಲ ಸ್ಥಳಗಳಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲ ಸಂದರ್ಭದಲ್ಲೂ ನಮಗೆ ಒಂದೇ ಉತ್ತರವನ್ನು ಕೊಡ್ತಕ್ಕಂಥವನ್ನ ನಾವು ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಬೈ ಎಕ್ಸಾಂಪಲ್, ವಿ ಕ್ಯಾನ್ ಸೇ ದಟ್ ಗ್ರಾವಿಟಿ ಎಕ್ಸ್ಪ್ಲೈನ್ಸ್ ದ ಫೆನಾಮಿನಾ ಆಫ್ an apple falling from a tree, which can be applied in all countries irrespective of time. ಸೊ ಒಂದು ಮರದಿಂದ ಹಣ್ಣನ್ನು ಕೆಳಗಡೆ ಬೀಳ್ತಕ್ಕಂಥದ್ದು ಪ್ರಪಂಚದ ಯಾವ ದೇಶಕ್ಕಾದರೂ ಹೋಗಿ ನೀವು, ಅದು ತತ್ವ ಸೇಮ್ ಇದೆ. ದಿಸ್ ಈಸ್ ಯೂನಿವರ್ಸಲ್ ಪ್ರಿನ್ಸಿಪಲ್. ಇದೇ ತರ ಸುಮಾರು ತತ್ವಗಳು ಸೈನ್ಸ್ ಅಲ್ಲಿ ಇರ್ತವೆ. ನೆಕ್ಸ್ಟ್, ಟೆಸ್ಟ್ ಆಫ್ ವ್ಯಾಲಿಡಿಟಿ ಅಂಡ್ ಪ್ರೆಡಿಕ್ಟಬಿಲಿಟಿ. ಸಿಂಧುತ್ವ ಮತ್ತು ಮುನ್ಸೂಚನೆಯ ಪರೀಕ್ಷೆ ಇರುತ್ತೆ. ಯಾವುದರಲ್ಲಿ? ಸೈನ್ಸ್ ಅಲ್ಲಿ. ವ್ಯಾಲಿಡಿಟಿ ಆಫ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಕ್ಯಾನ್ ಬಿ ಟೆಸ್ಟೆಡ್ ಅಟ್ ಎನಿ ಟೈಮ್ ಆರ್ ಎನಿ ನಂಬರ್ ಆಫ್ ಟೈಮ್ಸ್. ಅಂದ್ರೆ ಯಾವತ್ತಾಗ್ಲಿ, ಎಷ್ಟು ಸಲ ವಿಜ್ಞಾನದ ತತ್ವಗಳನ್ನ ಅಥವಾ ವಿಜ್ಞಾನದ ಸೂಚನೆಗಳನ್ನ ಪರೀಕ್ಷೆಗೆ ಒಳಪಡಿಸಿದ್ರೆ ಆ ಸಿಂಧುತ್ವ ಯಾವತ್ತೂ ಕೂಡ ಕರೆಕ್ಟ್ ಆಗೇ ಇರುತ್ತೆ, ಸೇಮ್ ಆನ್ಸರ್ ಕೊಡುತ್ತೆ. It means they stand the test of time. Each time these tests will give the same result. ನೀವು ಎಷ್ಟು ಸಲ ಅದನ್ನ ಟೆಸ್ಟ್ ಮಾಡಿದ್ರು ಒಂದೇ ಆನ್ಸರೇ ಕೊಡುತ್ತೆ. ಇಲ್ಲೊಂದು ಚಿತ್ರ ನೋಡ್ತಾ ಇದ್ದೀನಿ. ಟೈಪ್ ಆಫ್ ರಿಯಾಕ್ಷನ್ H2 plus O2 is equal to H2O. ಸೊ ನೀರಿನ ಅಂಶದಲ್ಲಿರ್ತಕ್ಕಂಥ ರಾಸಾಯನಿಕ ಸೂತ್ರ. ಕೆಮಿಸ್ಟ್ರಿ ಅಂತಕ್ಕಂಥ ಒಂದು ವಿಜ್ಞಾನ ಸಬ್ಜೆಕ್ಟ್ ಅಲ್ಲಿ ನಾವು ಓದ್ತೀವಿ, ರಸಾಯನ ಶಾಸ್ತ್ರದಲ್ಲಿ ಓದ್ತೀವಿ ನಾವು. ರಸಾಯನ ಶಾಸ್ತ್ರದ ಒಂದು ಸೂತ್ರ ಇದು. ನೀರಲ್ಲಿ ಇರ್ತಕ್ಕಂಥದ್ದು H2O ಅಂತಂತ. H2 plus O2 becomes H2O ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ H2 and O2 will always give H2O only. This is another characteristic of science. Next characteristic of science. It is an organized body of knowledge can be taught in classrooms and outside. ಈ ವಿಜ್ಞಾನದ ವಿಷಯವ, ಈ ವಿಜ್ಞಾನದ ಜ್ಞಾನ ಸಂಘಟಿತ ಜ್ಞಾನವಾಗಿರುತ್ತೆ. ಇದನ್ನ ತರಗತಿ ಮತ್ತೆ ಹೊರಗಡೆ ಎಲ್ಲಿ ಬೇಕಾದರೂ ಕಲಿಸಬಹುದು. Organized body of knowledge with the theories and principles of science can be taught in classrooms and outside. ನಾವು ಯಾವುದೇ ಒಂದು ತರಗತಿಯಲ್ಲಾಗಲಿ, ಪ್ರಯೋಗ ಶಾಲೆಯಲ್ಲಾಗಲಿ, we can experiment it in the classroom and we can learn in a classroom also. ಇದು ವಿಜ್ಞಾನದ ಇನ್ನೊಂದು ಲಕ್ಷಣ. ದೆನ್ ಈಗ ನಾವು ಒಂದು ಕೆಲಸ ಮಾಡೋಣ. ಈ ವಿಜ್ಞಾನದ ಲಕ್ಷಣಗಳನ್ನ ಮ್ಯಾನೇಜ್ಮೆಂಟ್ ಲಕ್ಷಣಗಳ ಜೊತೆ ಕಂಪೇರ್ ಮಾಡೋಣ. ಲೆಟ್ ಅಸ್ ಕಂಪೇರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈನ್ಸ್ ವಿತ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ನಾವು
we have to identify the features of management. ನಿರ್ವಹಣೆಯ ಗುಣಲಕ್ಷಣಗಳನ್ನು ನೋಡೋಣ to compare the features of science. The first one is, it is a systematized body of knowledge. ಇದು ಒಂದು ವ್ಯವಸ್ಥಿತ ಜ್ಞಾನ ಅಂತ ಹೇಳ್ತೀವಿ ನಾವು ಮ್ಯಾನೇಜ್ಮೆಂಟ್. Management contains some fundamental principles which can be applied universally. There is a principle of unity of command, which means one man, one boss. ಯೂನಿವರ್ಸಲಿ ಅಪ್ಲಿಕೇಬಲ್ ಪ್ರಿನ್ಸಿಪಲ್ಸ್ ಇರ್ತವೆ, ಸಾರ್ವತ್ರಿಕವಾದಂಥ ತತ್ವಗಳಿದಾವೆ. ಇಲ್ಲಿ ನಾವು ಯೂನಿಟಿ ಆಫ್ ಕಮಾಂಡ್ ಅಂತ ತೋರಿಸೋದಕ್ಕೆ ಇಲ್ಲೊಂದು ಚಿತ್ರಾನ ತೋರಿಸಿದ್ದೀನಿ. ರೈಟ್ ಅಪ್ರೋಚ್, ಒಬ್ಬ ಬಾಸ್ಗೆ 3 ಸಬಾರ್ಡಿನೇಟ್ಸ್ ಇದ್ರೆ ಅವನು ಕರೆಕ್ಟಾಗಿ ಕೆಲಸ ಮಾಡಬಲ್ಲ. ಅದೇ 3 ಸಬಾರ್ಡಿನೇಟ್ಸ್ಗೆ 2 ಬಾಸ್ ಇದ್ರೆ ದೇ ಕೆನಾಟ್ ಡೂ ದ ವರ್ಕ್ ಪ್ರಾಪರ್ಲಿ. ಇದು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್. ದಟ್ ಪ್ರಿನ್ಸಿಪಲ್ ಈಸ್ ಕಾಲ್ಡ್ ಯೂನಿಟಿ ಆಫ್ ಕಮಾಂಡ್. ಸೊ ಇದನ್ನು ಇನ್ನೊಂದು ಚಿತ್ರದಿಂದ ನೋಡೋಣ. ನೋಡಿ, ಇಲ್ಲಿ ಒಬ್ಬ ಬಾಸು ಬೇರೊಬ್ಬರಿಗೆಲ್ಲ ಏನಾದರೂ ಡೈರೆಕ್ಷನ್ಸ್ ಕೊಟ್ಟರೆ ದೇ ಕ್ಯಾನ್ ಫಾಲೋ ಡೈರೆಕ್ಷನ್ ಫ್ರಮ್ ಒನ್ ಬಾಸ್. ಈಚ್ ಎಂಪ್ಲಾಯ್ ಹ್ಯಾಸ್ ಒನ್ ಅಂಡ್ ಓನ್ಲಿ ಒನ್ ಬಾಸ್ ಆರ್ ಕಮಾಂಡರ್. ಎ ಸಬಾರ್ಡಿನೇಟ್ ಮಸ್ಟ್ ರಿಪೋರ್ಟ್ ಟು ಓನ್ಲಿ ಒನ್ ಸುಪೀರಿಯರ್. ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ಯೂನಿಟಿ ಆಫ್ ಕಮಾಂಡ್. ಟೂ ಮೆನಿ ಕುಕ್ಸ್ ಸ್ಪಾಯ್ಲ್ ದ ಸೂಪ್ ಅಂತ. ಹೆಚ್ಚು ಜನರು ಅಡುಗೆ ಮಾಡೋಕೆ ಹೋದ್ರೆ ಅಡುಗೆನ ಕೆಡಿಸ್ಬಿಡ್ತಾರೆ. ಆ ಥರ ಆಗಬಾರ್ದು ಅಂತ ಯೂನಿಟಿ ಆಫ್ ಕಮಾಂಡ್ ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ ಮ್ಯಾನೇಜ್ಮೆಂಟ್ ಅಲ್ಲಿ. ಅಂದ್ರೆ ದಿಸ್ ಪ್ರಿನ್ಸಿಪಲ್ ಈಸ್ ಯೂನಿವರ್ಸಲಿ ಅಪ್ಲಿಕೇಬಲ್. This principle is applicable to all types of organizations also, and it may be a business organization or non-business organization. ಯಾವುದಕ್ಕೆ ಬೇಕಾದರೂ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಒನ್, the second characteristics of management, developed through observation and research and experimentation. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್, ಮ್ಯಾನೇಜ್ಮೆಂಟ್ ಅನ್ನು ನಾವು ನಿರಂತರ ವೀಕ್ಷಣೆ ಅಥವಾ ಸಂಶೋಧನೆಯ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳಬಹುದು ನಾವು. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆರ್ ಬೇಸ್ಡ್ ಆನ್ ಸೈಂಟಿಫಿಕ್ ಎನ್ಕ್ವೈರಿ ಅಂಡ್ ಅಬ್ಸರ್ವೇಷನ್. ವೈಜ್ಞಾನಿಕವಾದಂಥ ಸಂಶೋಧನೆ ಮತ್ತು ವೀಕ್ಷಣೆ ಮುಖಾಂತರ ನಾವು ಮಾಡ್ತಿದ್ದೀವಿ. ಮ್ಯಾನೇಜ್ಮೆಂಟ್ ಫಿಲಾಸಫರ್ಸ್ ಇದ್ದಾರೆ ನಮಗೆ. ದೇರ್ ಆರ್ ಸೋ ಮೆನಿ ಮ್ಯಾನೇಜ್ಮೆಂಟ್ ಫಿಲಾಸಫರ್ಸ್ ಲೈಕ್ ಹೆನ್ರಿ ಫಿಯೋಲ್, ಫ್ರೆಡರಿಕ್ ವಿನ್ಸ್ಲೋ ಟೇಲರ್, ಪೀಟರ್ ಎಫ್ ಡ್ರಕ್ಕರ್ and others. Many have developed many principles. The principles and concepts of management are a result of constant experimentation and observation. ಅಂದರೆ ನಮ್ಮ ನಿರ್ವಹಣಾ ಶಾಸ್ತ್ರಜ್ಞರು ಅಂತ ಏನೇನಿದ್ದಾರೆ, ಹೆನ್ರಿ ಫೇಲು, ಫ್ರೆಡರಿಕ್ ವಿನ್ಸ್ಲೋ ಟೇಲರು, ಪೀಟರ್ ಆಫ್ ಡ್ರಕ್ಕರು, ಕೂನ್ಸ್ ಅಂಡ್ ವುಡ್, ಇನ್ನೂ ಸುಮಾರು ಜನರು, ಇವರೆಲ್ಲ ನಿರಂತರವಾದಂಥ ಎಕ್ಸ್ಪರಿಮೆಂಟ್ ಮಾಡಿ, ಸಂಶೋಧನೆ ಮಾಡಿ, ವೀಕ್ಷಣೆ ಮಾಡಿ, ಅಬ್ಸರ್ವ್ ಮಾಡಿ ಈ ಪ್ರಿನ್ಸಿಪಲ್ಸನ್ನು ಡೆವಲಪ್ ಮಾಡಿದ್ದಾರೆ. ಇಲ್ಲಿ ನಾವೊಂದು ಎಕ್ಸಾಂಪಲ್ ಅನ್ನು ನೋಡಬಹುದು. ನಾವು they can be applied to a wide variety of situations and from the pillars of the science of management. ಅಂದರೆ ನಿರ್ವಹಣೆ ವಿಜ್ಞಾನದ ಅಡಿಯಲ್ಲಿ ಆ ಪ್ರಿನ್ಸಿಪಲ್ಸ್ನೆಲ್ಲ ನಾವು ತಗೊಂಡು ಹಲವಾರು ಸನ್ನಿವೇಶಗಳಿಗೆ ಅದನ್ನು ನಾವು ಅಪ್ಲೈ ಮಾಡಿದ್ದೀವಿ. ಅಲ್ಲಿ ರಿಸಲ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮ್ಯಾನೇಜರ್ಸ್ ಯೂಸ್ ದೀಸ್ ಪ್ರಿನ್ಸಿಪಲ್ಸ್ ಟು ಟ್ಯಾಕಲ್ ಸಿಚುಯೇಷನ್ಸ್ ಅಂಡ್ ಫಾರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಮ್ಯಾನೇಜರ್ಸ್. ಇಲ್ಲಿ ಒಂದು ಸಣ್ಣ ಚಿತ್ರನ ತೋರಿಸ್ತಿದ್ದೀನಿ. ಸಂಬಳ ಪಡೀತಿದ್ದಾರೆ ಎಂಪ್ಲಾಯೀಸು. ಸಂಬಳವನ್ನು ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಎಂಪ್ಲಾಯೀಸು ತುಂಬ ಖುಷಿಯಿಂದ ಇರ್ತಾರೆ ಅಂತ. ಇದು ನಮ್ಮ ಅಬ್ಸರ್ವೇಷನ್ಸು ಮತ್ತು ರಿಸರ್ಚ್ ಮುಖಾಂತರ ನಮ್ಮ ಫಿಲಾಸಫರ್ಸ್ ಕೊಟ್ಟೋದು ಅಂತ. ದ ಅಬ್ಸರ್ವೇಷನ್ಸ್ ಆಫ್ ಅವರ್ ಫಿಲಾಸಫರ್ಸ್, ಮ್ಯಾನೇಜ್ಮೆಂಟ್ ಥಿಂಕರ್ಸ್, ಸೆಡ್ ದಟ್ ದ ಫೇರ್ ರೆಮ್ಯುನರೇಷನ್ ಟು ಪರ್ಸನಲ್ ಹೆಲ್ಪ್ಸ್ ಇನ್ ಕ್ರಿಯೇಟಿಂಗ್ ಎ ಸ್ಯಾಟಿಸ್ಫೈಡ್ ವರ್ಕ್ ಫೋರ್ಸ್. ತುಂಬ ತೃಪ್ತಿದಾಯಕವಾದಂಥ ಕೆಲಸಗಾರನ ಪಡಿಬೇಕು ನಾವು ಅಂತಂದರೆ ಅವರಿಗೆ ಹೆಚ್ಚಿನ ಸಂಬಳ ಮತ್ತು ತೃಪ್ತಿದಾಯಕ ಸಂಬಳ ಕೊಡಬೇಕಾಗತ್ತೆ. ಇದು ಸಂಶೋಧನೆಗಳು ಮತ್ತು ಅಬ್ಸರ್ವೇಷನ್ಸು, ಎಕ್ಸ್ಪರಿಮೆಂಟೇಷನ್ಸ್ ಅಲ್ಲಿ ಸಂಸ್ಥೆಗಳನ್ನು ನೋಡಿರ್ತಕ್ಕಂಥದ್ದು. ದ ನೆಕ್ಸ್ಟ್ ಒನ್, ಎಸ್ಟಾಬ್ಲಿಷಸ್ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಮ್ಯಾನೇಜ್ಮೆಂಟು ಕೂಡ ಸೈನ್ಸ್ ತರನೇ ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನು ಸ್ಥಾಪಿಸುತ್ತೆ ಅಂತ ಹೇಳಬಹುದು. The management establishes cause and effect relationship. ಅದನ್ನ ಒಂದು ಸಣ್ಣ ಉದಾಹರಣೆ ಮುಖಾಂತರ ನೋಡೋಣ. The cause is lack of balance between authority and responsibility, which will lead to ಏನಾಗ್ಬೋದು, ineffectiveness in the organization. The cause is lack of balance between authority and responsibility. If a person is not given proper authority and responsibility to do a work, his work may be ineffective. This is the effect. We can take one more example. Bonus and fair wages. If we provide more bonus
and fair wages to the workers. So the workers will work hard. Employees ತುಂಬಾ ಕಷ್ಟಪಟ್ಟು ತುಂಬಾ ಸಂತೋಷದಿಂದ ಕೆಲಸ ಮಾಡ್ತಾರೆ. At the same time, if there is no bonus and less wages, less salary ಕೊಟ್ರೆ ಅದರ ಎಫೆಕ್ಟ್ ಯಾವ ತರ ಇರುತ್ತೆ ಅಂತಂದ್ರೆ ಲೆಸ್ ಪ್ರೊಡಕ್ಟಿವಿಟಿ. ನೋಡಿ, ಒಂದು ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನು ಮ್ಯಾನೇಜ್ಮೆಂಟ್ ಕೂಡ ತಿಳಿಸ್ತಾ ಇದೆ. ಅಂಡ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್, ಸಿಂಧುತ್ವ ಮತ್ತು ಮುನ್ಸೂಚನೆಯ ಪರೀಕ್ಷೆ ಮಾಡಬಹುದು. ಟೆಸ್ಟ್ ಆಫ್ ವ್ಯಾಲಿಡಿಟಿ ಅಂಡ್ ಪ್ರೆಡಿಕ್ಟಬಿಲಿಟಿ ಇಸ್ ಆಲ್ಸೋ ಪಾಸಿಬಲ್ ಇನ್ ಮ್ಯಾನೇಜ್ಮೆಂಟ್. ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಟೆಸ್ಟೆಡ್ ಫಾರ್ ಇಟ್ಸ್ ವ್ಯಾಲಿಡಿಟಿ. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಏನಿದೆ ಅದು ನಿಜವಾಗ್ಲೂ ಕೂಡ ಸರಿ ಇದೆಯಾ ಅಂತ ನಾವು ಅದನ್ನು ಪರೀಕ್ಷೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ಪ್ರಿನ್ಸಿಪಲ್ ಆಫ್ ಯೂನಿಟಿ ಆಫ್ ಕಮಾಂಡ್ can be tested by comparing two persons, one having single boss and one having two bosses. The performance of the first person will be better than the second as he has two bosses. ಇಲ್ಲೊಂದು ಸಣ್ಣ ಉದಾಹರಣೆ ಕೊಡ್ತಿದ್ದೀನಿ. ಇಲ್ಲಿ ನಾವು ಮೊದಲನೇ ಚಿತ್ರದಲ್ಲಿ ಒಬ್ಬ ಎಂಪ್ಲಾಯಿಗೆ ಒಬ್ಬ ಬಾಸ್ ಏನೋ ಹೇಳ್ತಾ ಇದ್ದಾನೆ. ಆ ಒನ್ ಬಾಸ್ ವಿತ್ ಒನ್ ವರ್ಕರ್ ಈಸ್ ಹ್ಯಾಪಿಲಿ ವರ್ಕಿಂಗ್ ವಿತ್. ದೇರ್ ಈಸ್ ಒನ್ ಪರ್ಸನ್ ವಿತ್ ರಿಸೀವಿಂಗ್ two bosses orders, one worker with two bosses. He is not feeling good. ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅನ್ನ ಒನ್ ಬಾಸ್ ಒನ್ ವರ್ಕರ್ ಯೂನಿಟಿ ಆಫ್ ಕಮಾಂಡ್ ಅಂತ ಏನ್ ನೋಡಿದ್ವಿ ಯಾವಾಗಲೇ, ಅದರ ಎಫೆಕ್ಟು ಟೆಸ್ಟ್ ಮಾಡಕ್ ಹೋದ್ರೆ ಕರೆಕ್ಟ್ ಆಗಿ ಕಾಣಿಸ್ತಿದೆ. ದ ಪರ್ಫಾರ್ಮೆನ್ಸ್ ಆಫ್ ಫಸ್ಟ್ ಪರ್ಸನ್, ಇಲ್ಲಿ ಮೊದಲನೇ ವ್ಯಕ್ತಿ ಪರ್ಫಾರ್ಮೆನ್ಸ್ ನೋಡ್ತಿದ್ವಿ, ಖುಷಿಯಾಗಿ ಕೆಲಸ ಮಾಡ್ತಿದ್ದಾನೆ ಬಿಕಾಸ್ ಈ ಈಸ್ ರಿಸೀವಿಂಗ್ ಆರ್ಡರ್ ಫ್ರಮ್ ಒನ್ ಬಾಸ್. ಇಲ್ಲಿ ಒನ್ ಪರ್ಸನ್ ಈಸ್ ರಿಸೀವಿಂಗ್ ಆರ್ಡರ್ಸ್ ಫ್ರಮ್ ಟೂ ಬಾಸಸ್. ಈ ಕೆನಾಟ್ happily work with the orders of 2 or 3 bosses. So unity of command ಅಂತಕ್ಕಂಥ ಪ್ರಿನ್ಸಿಪಲ್ ಅನ್ನು ನಾವು ಎಲ್ಲೇ ಟೆಸ್ಟ್ ಮಾಡಿದ್ರು ಸೇಮ್ ರಿಸಲ್ಟ್ಸ್ ಕೊಡುತ್ತೆ. And the next one, knowledge can be taught in classrooms and outsides. Which knowledge? It is the management knowledge. The organized knowledge of management is taught and learned in classrooms with the very big business schools and universities in specialized courses. ಇಲ್ಲೊಂದು ಚಿತ್ರ ತೋರಿಸ್ತಾ ಇದ್ದೀನಿ ನಾನು, ನೀವು ಗಮನಿಸ್ತಾ ಇದ್ದೀರಿ. ದೀಸ್ ಆರ್ ಆಲ್ ದ ಫೇಮಸ್ ಇನ್ಸ್ಟಿಟ್ಯೂಷನ್ಸ್. ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಪ್ರೊವೈಡಿಂಗ್ ದ ಗ್ರಾಜುಯೇಟ್ ಡಿಗ್ರೀಸ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರೀಸ್ ಇನ್ ಮ್ಯಾನೇಜ್ಮೆಂಟ್. ಫೇಮಸ್ ಆರ್ಗನೈಸೇಷನ್ಸ್. ಇವೆಲ್ಲ ಬಿಸ್ನೆಸ್ ಸ್ಕೂಲ್ಸ್ ಅಂತ ಕರಿತೀವಿ ನಾವು, ಇವೆಲ್ಲ ಮ್ಯಾನೇಜ್ಮೆಂಟ್ ಸ್ಕೂಲ್ಸ್ ಅಂತ ಕರಿತೀವಿ. ಇವ್ರೇನ್ ಮಾಡ್ತಿದ್ದಾರೆ, ಮ್ಯಾನೇಜ್ಮೆಂಟ್ ನಾಲೆಡ್ಜ್ ಅನ್ನ ಕ್ಲಾಸ್ ರೂಮ್ಸ್ ಅಲ್ಲಿ, ಹೊರಗಡೆ ಪ್ರಾಜೆಕ್ಟ್ಸ್ ಅಲ್ಲಿ, ಫೀಲ್ಡ್ ಸರ್ವೆಯಲ್ಲಿ ಕಲಿಸ್ತಾ ಇದೆ. ಮ್ಯಾನೇಜರ್ಸ್ ಅನ್ನ ರೆಡಿ ಮಾಡ್ತಿದೆ, ಕಳಿಸ್ಕೊಡ್ತಾ ಇದೆ ನಮಗೆ. ನೋಡಿ, ಇಲ್ಲಿ ಇನ್ನೊಂದು ಚಿತ್ರನ ಅಬ್ಸರ್ವ್ ಮಾಡಿ ನಾವು. ಎ ವೆರಿ ಬಿಗ್ ಕ್ಲಾಸ್ ರೂಮ್ ವೇರ್ ದ ಪ್ರಾಸ್ಪೆಕ್ಟಿವ್ ಮ್ಯಾನೇಜರ್ಸ್, ಮುಂದಿನ ದಿನಗಳಲ್ಲಿ ಭಾವಿ ವ್ಯವಸ್ಥಾಪಕರು ಅನ್ಸ್ಕೊಂಡಿರ್ತಕ್ಕಂಥವ್ರಿಗೆ ನಾವು ಪಾಠ ಮಾಡಿ ಅವ್ರನ್ನ ರೆಡಿ ಮಾಡ್ತಾ ಇದೀವಿ ನಾವು. ಸೊ ವಿ ಕ್ಯಾನ್ ಸೇ ದಟ್ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ taught in a classroom also, and we can prepare the managers outside the classroom and within the classroom also. After comparing, we have compared the characteristics of science with the management. Management is a science, there is no doubt. ನಮ್ಗೆ ಅದರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್, ಬಟ್ ಇಟ್ ಕೆನಾಟ್ ಬಿ denied that management has a systematized body of knowledge, but it is not as exact as that of other physical sciences like biology, physics, chemistry, etc. The main reason for the inexactness of science of management is that it deals with human beings and it is very difficult to predict their behavior accurately. ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನೋದು ಜನರ ಜೊತೆ ಸಂಬಂಧಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಎಕ್ಸಾಕ್ಟ್ ಸೈನ್ಸ್ ಅಂತ ಹೇಳೋಕೆ ಬರೋದಿಲ್ಲ. ಮ್ಯಾನೇಜ್ಮೆಂಟ್ ಈಸ್ ಎ ಅಪ್ಲೈಡ್ ಸೈನ್ಸ್ ಅಂತ ಹೇಳ್ಬೋದು, ಅಥವಾ ಇದನ್ನ ಇನ್ಎಕ್ಸಾಕ್ಟ್ ಸೈನ್ಸ್ ಅಂತ ಹೇಳ್ಬೋದು, ಅಥವಾ ಇದನ್ನ ಸೋಷಿಯಲ್ ಸೈನ್ಸ್ ಅಂತ ಹೇಳ್ಬೋದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಫ್ಲೆಕ್ಸಿಬಲ್ ಸೈನ್ಸ್ ಆರ್ ಇಟ್ ಈಸ್ ಎ ಬಿಹೇವಿಯರಲ್ ಸೈನ್ಸ್. ಫ್ಯೂ ಪೀಪಲ್ ಸೆಡ್ ದಟ್ ಇಟ್ ಈಸ್ ಎ ಸಾಫ್ಟ್ ಸೈನ್ಸ್. ಇದನ್ನ ಸಾಫ್ಟ್ ಸೈನ್ಸ್ ಅಂತ ಕೂಡ ಹೇಳಬಹುದು. ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಹ್ಯೂಮನ್ ಬೀಯಿಂಗ್ who is an intelligent and sensitive, whose behavior changes according to changing situations. ಜನರ ಜೊತೆ ಅವರ ನಡವಳಿಕೆಗಳ ಜೊತೆ ನಾವು ಮ್ಯಾನೇಜ್ಮೆಂಟ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಅವರು ಸಂದರ್ಭ, ಸಮಯ, ವ್ಯಕ್ತಿತ್ವ ಬದಲಾವಣೆ ಆಗ್ತಾ ಇರುತ್ತೆ ಅವುಗಳನ್ನು ನೋಡಿಕೊಂಡು. Therefore, that science of management cannot be called as pure science.
ಸೊ ಮ್ಯಾನೇಜ್ಮೆಂಟನ್ನು ಪ್ಯೂರ್ ಸೈನ್ಸ್ ಅಂತ ಕರೆಯೋಕ್ಕಾಗದೇ ಇಲ್ಲ. ಬಟ್ ಇಟ್ ಕ್ಯಾನ್ ಬಿ ಕಾಲ್ಡ್ ಎಸ್ ಅಪ್ಲೈಡ್ ಸೈನ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಅಥವಾ ಫ್ಲೆಕ್ಸಿಬಲ್ ಸೈನ್ಸ್ ಅಥವಾ ಬಿಹೇವಿಯರಲ್ ಸೈನ್ಸ್, ಅಂಡ್ ಇಟ್ ಮೇ ಆಲ್ಸೋ ಬಿ ಕಾಲ್ಡ್ ಎಸ್ ಸಾಫ್ಟ್ ಸೈನ್ಸ್. ನಿರ್ವಹಣೆ ಒಂದು ವಿಜ್ಞಾನವಾಗಿದೆ, ಅದರ ಬಗ್ಗೆ ಯಾವುದೇ ಸಂದೇಹ ಬೇಡ. ಇದನ್ನ ಅಪ್ಲೈಡ್ ಸೈನ್ಸ್, ಅನ್ವಯಿಕ ವಿಜ್ಞಾನ ಅಂತ ಕೇಳಬಹುದು. ಒಬ್ಬ ವ್ಯವಸ್ಥಾಪಕ ವೈದ್ಯರು ಅಥವಾ ವಿಜ್ಞಾನಿಗಳಂತೆ ತತ್ವಗಳನ್ನು ಅನ್ವಯಿಸಬೇಕಾಗತ್ತೆ. ನಿರ್ವಹಣೆ ಅಸಮರ್ಪಕ ವಿಜ್ಞಾನ ಅಥವಾ ಸಾಮಾಜಿಕ ವಿಜ್ಞಾನ ಅಥವಾ ಹೊಂದಿಕೊಳ್ಳುವ ವಿಜ್ಞಾನ ಅಥವಾ ನಡವಳಿಕೆ ವಿಜ್ಞಾನ ಅಥವಾ ಮೃದು ವಿಜ್ಞಾನ ಅಂತ ಹೇಳಬಹುದು. ನಾವು ಇಷ್ಟೊತ್ತು ನೋಡಿರ್ತಕ್ಕಂಥ ಈ ಮೆಟೀರಿಯಲ್ನ ವಿ ಹ್ಯಾವ್ ಟೇಕನ್ ಫ್ರಮ್ all these websites and textbooks. ಓಕೆ, ಧನ್ಯವಾದಗಳನ್ನು ತಿಳಿಸ್ತಾ ಈ ಸೆಷನ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ. ನಿಮಗೆ ಸೆಷನ್ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.